ಅವರೆಲ್ಲ ಏನು ಮಾಡಿದ್ದಾರೆ ಇವತ್ತು ತಮ್ಮ ಕಣ್ಣಾರೆ ತಾವೇ ನೋಡ್ತಾ ಇದ್ದೀರಿ. ಆ ಕರ್ಮ ಅನ್ನೋದು ಯಾರನ್ನ ಬಿಡಲ್ಲ ಅಂತ ನಾನು ಹೇಳಿದೆ. ಇವತ್ತು ನನ್ನೂರಿಗೆ ನಾನು ಬಂದಿದ್ದೇನೆ, ಅವ್ರ ಊರನ್ನು ಅವ್ರು ಬಿಡೋ ಸಮಯ ಭಾಳ ಹತ್ತಿರಕ್ಕೆ ಬಂದಿದೆ. ಖಂಡಿತವಾಗ್ಲೂ ಕೂಡ ನೋಡಿ, ನನಗೆ ತಮ್ಮೆಲ್ಲರೂ ಕೂಡ ಮೊದಲಿಂದ ಕೂಡ ಗೊತ್ತು, ಶ್ರೀನಿವಾಸ್ ನಿಮಗೂ ಸೀನಿಯರ್ ಇದ್ದೀರಿ. ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ ನಂತರ ಅತಿ ದೊಡ್ಡ ಮಹಾನಗರ ಆಗೋದಕ್ಕೆ ಭೌಗೋಳಿಕವಾಗಿ ಕೇವಲ ಬಳ್ಳಾರಿಗೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಅವಕಾಶ ಇರುವಂಥದ್ದು. ನಾನು ಹೇಳಿದೆ, ಮೈಸೂರಿಗೆ ತಂದೆಯಾಗಿರುವಂಥ ಇತಿಮಿತಿಗಳಿದೆ. ಫಾರೆಸ್ಟ್ ಆಗಿರ್ಬೋದು, ನದಿಗಳಾಗಿರ್ಬೋದು, ಬೆಳಗಾವಿಗೆ ಕೆಲವೊಂದು ಸಮಸ್ಯೆಗಳಿರ್ಬೋದು, ಅಥವಾ ಈ ರೀತಿ ನಾವು ತಗೊಂಡಾಗ ನಮ್ಮ ಬಳ್ಳಾರಿಗೆ ಸುತ್ತಮುತ್ತಲ ಎಲ್ಲ ರೀತಿಯಲ್ಲಿ ತಗೊಂಡ್ರೂ ಕೂಡ ಭೌಗೋಳಿಕವಾಗಿ ಒಂದು ದೊಡ್ಡ ಮಹಾನಗರ ಆಗೋದಕ್ಕೆ ಇಲ್ಲಿನ ಸಂಪತ್ತು, ಇಲ್ಲಿನ ಖನಿಜ ಸಂಪತ್ತು, ಇಂಡಸ್ಟ್ರೀಸ್. ನಾನು ಒಂದು ಮಾತಿನೊಂದು ಸ್ಲೋಗನ್ ಹೇಳಿದ್ದೆ, ನಾನು ಚೈನಾಗೆ ಬೀಜಿಂಗ್ ಯಾವ ರೀತಿಯೂ ಭಾರತಕ್ಕೆ ಬಳ್ಳಾರಿ ಆ ರೀತಿ ಆಗಬೇಕು ಅಂತೇಳಿ ನಿಮ್ಮೆಲ್ಲರ ಒಂದು ಆಶೆ ಇದ್ದಂತೆ ಇವತ್ತೇನು ಬೀಜಿಂಗು ಚೈನಾಗೆ ಭಾರತಕ್ಕೆ ಬಳ್ಳಾರಿ ಅಂದರೆ ಸ್ಟೀಲ್ ಹಬ್, ಸೋಲಾರ್ ಹಬ್ ಆಗಬೇಕು. 10 ಲಕ್ಷ ಯುವಕರಿಗೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಕನಸು ಕಂಡು ನಾನು ಮಾಡ್ತಾಯಿದ್ದೆ. ಆ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡದೇನೆ ಇಷ್ಟೆಲ್ಲ ಕೆಲಸಗಳು ಮಾಡಿದರೆ ಶಾಶ್ವತವಾಗಿ ರಾಜಕೀಯದಲ್ಲಿ ಇವರು ನೆಲೆಯೂರ್ತಾರೆ ಅಂತ ಅಂದ್ಕೊಂಡ್ರೆ ಆಗಲಿ, ನನಗೆ ರಾಜಕೀಯಕ್ಕಿಂತ ಮುಖ್ಯವಾಗಿದ್ದು ಕಡು ಬಡತನದಿಂದ ಬಂದಿರುವಂಥ ನಾವು ಈ ಬಳ್ಳಾರಿ ತೀರಾ ಹಿಂದುಳಿದ ಭಾಗ ಅಂತೇಳಿ ಹಣೆಪಟ್ಟಿಗೆ ಕಾರಣ ಆಗಿರುವಂಥ ನಮ್ಮ ಬಳ್ಳಾರಿಯನ್ನು ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿ ಇಡೀ ಪ್ರಪಂಚ ಪುಟದಲ್ಲಿ ಬಳ್ಳಾರಿ ಎದ್ದು ಕಾಣಿಸಬೇಕು ಅನ್ನೋ ಕನಸು ನನಗೇನಿತ್ತು. ತಮ್ಮೆಲ್ಲರ ಆಶೀರ್ವಾದದಿಂದ, ಬಳ್ಳಾರಿ ಜನತೆಯ ಆಶೀರ್ವಾದದಿಂದ, ಅಖಂಡ ಜಿಲ್ಲೆಯ ಜನರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಆ ಭಗವಂತ ನನಗೆ ಆರೋಗ್ಯ ಆಯುಷ್ ಅನ್ನೋದು ಒಂದೇ ಕೊಡಬೇಕು. ಬಿಟ್ಟರೆ ನನ್ನ ಕನಸನ್ನು ನನಸು 100ಕ್ಕೆ 100 ನಾನು ಮಾಡೇ ಮಾಡ್ತೀನಿ. ರಾಜಕೀಯವಾಗಿ ಬಳ್ಳಾರಿ ಚಿತ್ರಣ 2000 ನಂತರ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಅಖಂಡ ಬಳ್ಳಾರಿ ಜಿಲ್ಲೆ ನಂತರ ಬಳ್ಳಾರಿ ಸಂಪೂರ್ಣ ಕಾಂಗ್ರೆಸ್ಮಯ ಆಗಿದೆ. ತಾವು ಬಳ್ಳಾರಿಗೆ ಬರ್ತಾ ಇದ್ರಿ, ದೊಡ್ಡ ಸವಾಲು ಕೂಡ ಇದೆ ತಮಗೆ. ನೋಡಿ, ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಇಲ್ಲದೇ ಇರುವಂಥ ಈ ಜಿಲ್ಲೆಯಲ್ಲಿ 189 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಅಧಿಕಾರವನ್ನು ಕೈಗೊಂಡು ಪುರಸಭೆಗಳಲ್ಲಿ, ಪಟ್ಟಣ ಸಭೆಗಳಲ್ಲಿ, ನಗರಸಭೆಗಳಲ್ಲಿ, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತ್ ಬಳ್ಳಾರಿಯನ್ನು ಹೆಗ್ಗಳಿಕೆಗೂ ನಾನಿವತ್ತು ಏನು ಕಷ್ಟಪಟ್ಟು ಇವತ್ತು ನಾವೆಲ್ಲರೂ ಕೂಡ ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ಒಂದು ಕಾಲಕ್ಕೆ ತಕ್ಕಂಗೆ ಇವತ್ತು ಅದು ನನ್ನ ಅನುಪಸ್ಥಿತಿ ಅಂತ ನಾನು ಹೇಳೋದಕ್ಕಿಂತ ಕೂಡ ಕೆಲವೊಂದು ಕಾರಣಗಳಿಂದ ಇವತ್ತು ಪಕ್ಷ ಹಿನ್ನಡೆ ಅನುಭವಿಸಿರ್ಬೋದು. ಬರೋ ದಿನಗಳಲ್ಲಿ ಸಂಪೂರ್ಣ ಅಖಂಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಪುಟಿದೇಳುತ್ತೆ. 100ಕ್ಕೆ 100 ಇಡೀ ದೇಶ ನೋಡುವಂಥ ಒಂದು ರೀತಿಯಲ್ಲಿ ಬರೋ ದಿನಗಳಲ್ಲಿ ಇವತ್ತು ಈ ಸರ್ಕಾರ ಈ ಒಂದೇ ವರ್ಷದಲ್ಲೇ ತನ್ನ ಕಳೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಇವತ್ತು ಜನರ ವಿಶ್ವಾಸ ಕಳ್ಕೊಂಡಿದೆ. ಬರೋ ದಿನಗಳಲ್ಲಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾವು 2008ರಲ್ಲಿ ನಾವು ಕೆಲಸ ಮಾಡಿದ್ದೀವೋ, ಆ 28ಕ್ಕೆ 2 ದಶಕಗಳ ನಂತರ ಮತ್ತೆ ಆ ಪೂರ್ವ ವೈಭವ ಈ ಜಿಲ್ಲೆಗೆ ಬರುತ್ತೆ ಮತ್ತು ಎಲ್ಲ ನನ್ನ ಕನಸಿನ ಯೋಜನೆಗಳು ಪೂರೈಸುತ್ತೆ. ಇಡೀ ನಮ್ಮ 13 ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿರುವಂಥ ಯುವಕರು ಎಲ್ಲರೂ ಕೂಡ ಉದ್ಯೋಗಾವಕಾಶಕ್ಕೆ ಈ ನಮ್ಮ ಭಾಗದಲ್ಲೇ ಅವರು ಜೀವನ ಮಾಡುವಂಥ ಒಂದು ಒಳ್ಳೆ ಸಮಯ ಮುಂದೆ ಬಂದೇ ಬರುತ್ತೆ. ನೋಡಿ, ವಿಷಯ ಇಲ್ಲಿ ಸಹೋದರರು, ಸ್ನೇಹಿತರು ಅನ್ನೋ ಪ್ರಶ್ನೆ ಬರಲ್ಲ. ಇವತ್ತು ಪಕ್ಷ ಮುಖ್ಯ. ಪಕ್ಷ ಏನು ನಿರ್ಧಾರ ತಗೊಳ್ಳುತ್ತೆ, ಪಕ್ಷದ ಆಶಯದಂತೆ ನಾನು ಮುನ್ನುಗ್ತೇನೆ. ಬಿಟ್ಟರೆ ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ಸಂಬಂಧಗಳಿಗೆ ನಾನು ಪ್ರಾಮುಖ್ಯತೆ ಕೊಡೋ ಪ್ರಶ್ನೆನೇ ಬರಲ್ಲ. ನೋಡಿ, ಕೆಲವೊಂದು ನಾನು ಯಾರು ಹೆಸರನ್ನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಏನು ಈ ಹಂಪಿ, ಬಳ್ಳಾರಿ ಅಂತಂದರೆ ಹಂಪಿ, ಆ ಒಂದು ವಿಚಾರದಲ್ಲಿ ಕೆಲವೊಬ್ಬರು ರಾಜಕೀಯವಾಗಿ ದುರುದ್ದೇಶದಲ್ಲಿ ಸ್ವಾರ್ಥಕ್ಕೆ ಅವ್ರೇನು ಪ್ರಯತ್ನ ಮಾಡಿದರು, ಅವರು ಇವತ್ತು ರಾಜಕೀಯವಾಗಿ ಅವರು ವನವಾಸ ಅನುಭವಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಅದೆಲ್ಲವುದನ್ನು ಮರೆಯೋಣ ನಾವು. ಇವತ್ತು ನನಗೆ ಇಡೀ ಅಖಂಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋದಲ್ಲ. ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಜನರು ಇಡೀ ರಾಜ್ಯದಲ್ಲಿ ಎಲ್ಲಿಗೋದ್ರೂ ಕೂಡ ಇದೇ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಪಕ್ಷದ ಏಳಿಗೆಗೋಸ್ಕರ ನಾನು ಶ್ರಮ ಪಡ್ತೀನಿ. ಸಂಡೂರು ಉಪಚುನಾವಣೆಯಲ್ಲಿ ನಾನು ಉಸ್ತುವಾರಿ ವಹಿಸಿಕೊಳ್ಳೋದು ಮುಖ್ಯ ಅಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮನೆ ಮನೆಗೂ ಕೂಡ ತೆರಳಿ 100ಕ್ಕೆ 100 ಸಂಡೂರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಒಂದು ಐತಿಹಾಸಿಕ ಗೆಲುವನ್ನು ನೋಡುವಂಥ ಒಂದು ರೀತಿಯಲ್ಲಿ
ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅನ್ನೋ ವಿಶ್ವಾಸ ನನಗಿದೆ.